ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಆರ್ಟಿಫಿಷಿಯಲ್ ನ್ಯೂ ಜ್ಯುವೆಲ್ರಿ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಕಲೆಕ್ಷನ್ ಇದೆ, ಹೇಗೆ ತೊಗೊಂಡಿದ್ದೀನಿ, ಎಲ್ಲಿ ತೊಗೊಂಡಿದ್ದೀನಿ, ಪ್ರತಿಯೊಂದು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಆ್ಯಂಡ್ ಆನ್ಲೈನಲ್ಲಿ ತರಿಸಿರೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಬನ್ನಿ, ನನ್ನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ನನ್ನ ಒಂದು ನೆಕ್ ಪೀಸ್ ಜುವೆಲ್ಸ್ನ ತೋರಿಸ್ತೀನಿ. ಫಸ್ಟ್ ಪೀಸ್ ಒಳ್ಳೆ ಡೈಮಂಡ್ ಥರ ಇದೆ. ಇದು ಪರ್ಪಲ್ ಮತ್ತು ವೈಟ್ ಸ್ಟೋನಲ್ಲಿರುವಂಥ ನೆಕ್ ಪೀಸ್. ಇದು ಬ್ಯೂಟಿಫುಲ್, ವೆರಿ ಯೂನಿಕ್. ಅಂದರೆ ಫ್ಯಾನ್ಸಿ ಸ್ಯಾರಿಗೆಲ್ಲ ಸಕ್ಕತ್ತಾಗಿರುತ್ತೆ ಈ ಸೆಟ್ಟು. ಸೊ ಇದು ಮೀಶೋಲ್ಲಿ ನಾನು ತಗೊಂಡಿರೋದು. ಇದಕ್ಕೆ ಓಲೆ ಆಲ್ರೆಡಿ ವಿಡಿಯೋ ಅಲ್ಲಿ ತೋರಿಸಿದ್ದೆ. ಸೊ ಈ ಥರ ಓಲೆ ಬರುತ್ತೆ ಸಿಂಪಲ್ಲಾಗಿ. ಆ್ಯಂಡ್ ಇದು ಸೆಟ್ ಓಲೆ ಹಾಕ್ಕೊಂಡು ಇದೆರಡು ಹಾಕ್ಕೊಂಡು ಫ್ಯಾನ್ಸಿ ಸ್ಯಾರಿ ಜೊತೆಗೆ ಇದು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ತುಂಬ ರೀಸನಬಲ್ ರೇಟಲ್ಲಿ ಸಿಕ್ಕಿರುವಂಥ ಒಂದು ಚೋಕರ್. ಆ್ಯಂಡ್ ನನ್ನ ಸೆಕೆಂಡ್ ಸೆಟ್ ಈ ಥರ ಇದೆ. ಇದು ಕೂಡ ನಾನು ಮೀಶೋಲ್ಲೇ ತೊಗೊಂಡಿದ್ದು. ಇದು ಕಮ್ಮಿ ರೇಟ್ಗೆ, ಇದ್ರ ಜೊತೆ ಜುಮ್ಕಾ ಕೂಡ ಬರುತ್ತೆ. ಜುಮ್ಕಾ ಸದ್ಯಕ್ಕೆ ಬಾಕ್ಸಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಬರೀ ಸೆಟ್ ಮಾತ್ರ ತೋರಿಸ್ತಾ ಇದ್ದೀನಿ. ಯಾವ್ದು ಜೊತೆಗಿದೆ ಅದು ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಇದು ಸಿಲ್ಕ್ ಸ್ಯಾರಿ, ರೇಷ್ಮೆ ಸೀರೆಗಳು, ಆ ಥರ ಬಾರ್ಡರ್ ಸ್ಯಾರಿ ಹಾಕಿದಾಗ ತುಂಬಾ ಪ್ರೆಸೆಂಟಿವ್ ಆಗಿರುತ್ತೆ ಆ್ಯಂಡ್ ತುಂಬ ಯೂನಿಕ್ಕಾಗಿ ಕಾಣಿಸುತ್ತೆ. ಇದನ್ನು ನೀವು ನೋಡಿರ್ತೀರ, ನನ್ನ ಶಾರ್ಟ್ಸ್ ವಿಡಿಯೋ ಅಲ್ಲಿ ಹಾಕಿರ್ತೀನಿ. ಇದಕ್ಕೆ ಇದೇ ಥರ ಇಲ್ಲಿದೆ ಅಲ್ವಾ, ಇದೇ ಥರ ಓಲೆ ಬರುತ್ತೆ. ಸೊ ಓಲೆ ಎಲ್ಲ ಬೇರೆ ಡಬ್ಬದಲ್ಲಿ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಇದು ನೆಕ್ ಚೋಕರೆ. ಸೊ ಓಲೆ ಸೇಮ್ ಇಲ್ಲಿ ಹೇಗಿದೆಯೋ ಹಾಗೆ ಪಿಕಾಕ್ ಓಲೆ ಬರುತ್ತೆ. ಸಖತ್ತಾಗಿ ಎಲಿಗೆಂಟ್ ಆಗಿದೆ. ಇದು ಕೂಡ ನಾನು ಮೀಶೋಲ್ಲೇ ತಗೊಂಡಿರೋದು. ನಾನು ಇವತ್ತು ಮೀಶೋಲ್ಲಿ ಏನೇನು ತರಿಸಿದ್ದೀನೋ ಎಲ್ಲದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ಹಾಕಿ ತೋರಿಸಿದ್ದೀನಿ ನಿಮಗೆ ನನ್ನ ವೆಯ್ಟ್ ಲಾಸ್ ಯಾವುದೋ ವಿಡಿಯೋ ಅಲ್ಲಿ. ಈ ನೆಕ್ಸ್ಟ್ ಚೋಕರ್ ಬಂದು ಇದು ಬ್ಯೂಟಿಫುಲ್ ಆಗಿದೆ. ಓಲೆ ಇದೇ ಡಿಸೈನಲ್ಲಿ ಬರುತ್ತೆ ಇದಕ್ಕೆ. ಸೊ ಓಲೆ ಇದೇ ಥರ ಬರುತ್ತೆ ಇದಕ್ಕೆ. ಓಲೆ ಎಲ್ಲ ಸಪ್ರೇಟ್ ಇದೆ, ಹಂಗಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಇದು ಸೆಟ್ಟೇ ಬರುತ್ತೆ, ಓಲೆ ಮತ್ತು ವಿತ್ ನೆಕ್ ಪೀಸ್. ವೈಟ್ ಸ್ಟೋನು ಒಂಥರ ಕಾಪರ್ ಡಿಸೈನಲ್ಲಿ ಬಂದಿರೋದು, ಅಂದರೆ ಕಾಪರ್ ಕಲರಲ್ಲಿರೋವಂಥದ್ದು. ಇದು ತುಂಬ ಸಿಂಪಲ್ಲಾಗಿ ಫ್ಯಾನ್ಸಿ ಸ್ಯಾರಿಗೆಲ್ಲ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಹಳೇ ಕಾಲದ ಡಾನ್ಸರ್ಸ್ ಎಲ್ಲ ಹಾಕ್ತಿದ್ದಂಥ ಒಂದು ಚೋಕರ್ ಇದು. ಸೊ ಮಲ್ಲೇಶ್ವರಂಗೆ ಹೋದಾಗ ನಾನು ಒಂದೊಂದು ತಗೊಂಡಿದ್ವಿ. ಇದು ಕೂಡ ನೆಕ್ ಪೀಸೆ. ಇದಕ್ಕೆ ಓಲೆ ಬರಲ್ಲ, ಸಪ್ರೇಟ್ ಓಲೆ ಮ್ಯಾಚ್ ಮಾಡಿ ಹಾಕೋತೀನಿ. ಈ ಒಂದು ಚೋಕರ್ಗೆ ಸ್ವಲ್ಪ ದಪ್ಪ ಓಲೆ ಯೂಸ್ ಮಾಡಿದರೆ ಸಖತ್ತಾಗಿ ಚೆನ್ನಾಗಿರುತ್ತೆ. ಇಳ್ಕಲ್ ಸೀರೆ ಅಥವಾ ಕಾಟನ್ ಸ್ಯಾರಿಗೆ ಇದನ್ನು ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು. ಇದು ಆನ್ಲೈನಲ್ಲಿ ತಗೊಂಡಿದ್ದಲ್ಲ, ಅಂಗಡಿಲಿ ತಗೊಂಡಿದ್ದು ಮಲ್ಲೇಶ್ವರಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಸೆಟ್ ಬಂದು ಪಂಚಲೋಹದ್ದು ವೈಟ್ ಸ್ಟೋನ್ ಆ್ಯಂಡ್ ರೆಡ್ ಸ್ಟೋನ್ ಇರುವಂಥದ್ದು. ಇದಕ್ಕೆ ಓಲೆ ಬರುತ್ತೆ. ಓಲೆ ಕೂಡ ಇದೇ ಥರ ಇದೆ. ಇದು ಮೀಶೋ ಅಲ್ಲೂ ಸಿಗುತ್ತೆ ನಿಮಗೆ, ಬಟ್ ಇದನ್ನು ನಾನು ತಗೊಂಡಿದ್ದು ಅಂಗಡಿಯಲ್ಲಿ ನೋಡಿಬಿಟ್ಟು ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ, ಗೋಲ್ಡ್ ಲುಕ್ ಕೊಡುತ್ತಿದ್ದು. ಇದು ಕೂಡ ಅಷ್ಟೇ, ಬಾರ್ಡರ್ ಸ್ಯಾರಿ ಹಾಕಿದಾಗ ರೇಷ್ಮೆ ಸೀರೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಓಲೆ ಫುಲ್ ಇದೆ, ಪ್ಯಾಟರ್ನಲ್ಲಿದೆ ಓಲೆ. ಅದಕ್ಕೆ ನೀವು ನೋಡಿರ್ತೀರ, ನನ್ನ ಒಂದು ಮ್ಯಾರೇಜ್ ಫಂಕ್ಷನ್ಗೆ ನಾನು ಇದನ್ನು ವೇರ್ ಮಾಡಿದ್ದೀನಿ, ಆ ವಿಡಿಯೋ ಅಲ್ಲಿ ನೋಡಿರ್ತೀರ. ಸೊ ಇದು ಆನ್ಲೈನಲ್ಲ, ಅಂಗಡಿಯಲ್ಲೇ ತೊಗೊಂಡಿರೋದು. ನೆಕ್ಸ್ಟ್ ಸೆಟ್ ಬಂದು ಲಾಂಗ್ ಹಾರ. ಇದು ಆ್ಯಂಟಿಕ್ ಪೀಸಲ್ಲಿ ತೊಗೊಂಡಿರೋದು. ಆನ್ಲೈನಲ್ಲ, ಅಂಗಡಿಲೇ ನೋಡಿ ತೊಗೊಂಡಿರೋದು ಇದು. ಇದ್ರ ಜೊತೆಗೆ ಜುಮ್ಕಾ ಬರುತ್ತೆ ಆ್ಯಂಡ್ ಇದೊಂದೇ ಸೆಟ್ಟು. ಸೊ ಹಾಕ್ಕೊಂಡಾಗ ಇದು ಕೂಡ ಅಷ್ಟೇ, ಮದುವೆ ಒಂದು ಫಂಕ್ಷನ್ಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಇದನ್ನು ವೇರ್ ಮಾಡಿದ್ದೀನಿ. ಸೊ ಹಾಕ್ಕೊಂಡಾಗ ಈ ಥರ ಒಂದು ಬ್ಯೂಟಿಫುಲ್ ಲುಕ್ ಕ್ರಿಯೇಟ್ ಆಗುತ್ತೆ. ಸಖತ್ತಾಗಿರುತ್ತೆ. ಇದಿಷ್ಟೇ ಹಾಕಿದರೂ ಸಾಕು. ರೀಲ್ಸಲ್ಲೂ ಕೂಡ ಹಾಕಿದ್ದೀನಿ ನೋಡಿ ನಾನು ಇದನ್ನು. ಒಂದು ಗ್ರೀನ್ ಸ್ಯಾರಿ, ಪಿಂಕ್ ಬ್ಲೌಸು ಮತ್ತು ವಿತ್ ಇದು
ಒಲೆ ಹಾಕ್ಕೊಂಡು ಒಂದು ರೀಲ್ಸ್ ಕೂಡ ಮಾಡಿದ್ದೀನಿ. ಸಿಕ್ಕರೆ ಅದನ್ನು ಆ ರೀಲ್ಸ್ನ ಇಲ್ಲಿ ಜೊತೆಗೆ ಅಟ್ಯಾಚ್ ಮಾಡಿರ್ತೀನಿ. ಇದು ಅಂಗಡೀಲಿ ತೊಗೊಂಡಿರೋದು, ಆನ್ಲೈನಲ್ಲ. ಇದೊಂದು ಜ್ಯುವೆಲ್ರಿ ನೆಕ್ ಪೀಸು. ಇದು ನನ್ನ ಮೋಸ್ಟ್ ಫೇವ್ರೇಟ್ ಜ್ಯುವೆಲ್ಸ್. ಇದು ಇತ್ತೀಚೆಗೆ ತೊಗೊಂಡಿರೋದ್ರಲ್ಲಿ ತುಂಬ ಇಷ್ಟ ಆಯ್ತು ನನಗಿದು. ಇದ್ರ ಜೊತೆಗೆ ಓಲೆ ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ ಇದು. ನಂಗೆ ತುಂಬ ಇಷ್ಟ ಈ ಜ್ಯುವೆಲ್ಸು. ಸೊ ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಓಲೆ ನೋಡಿ ದೊಡ್ಡದಾಗಿ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ. ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಓಲೆ ಹಾಕಿ ತೋರಿಸ್ತೀನಿ. ಚೆನ್ನಾಗಿದೆಯಾ? ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೇಟ್ ಸೆಟ್. ನಾನು ಈಗ ಇತ್ತೀಚೆಗೆ ತೊಗೊಂಡಿರೋದ್ರಲ್ಲಿ ಇದು ನನ್ನ ಫೇವ್ರೇಟು. ಮತ್ತು ಆರ್ಗನೈಸ್ಗೆ ಈ ಥರ ಪ್ಯಾಕೆಟ್ ಕೂಡ ಸಿಗುತ್ತೆ ಮೀಶೋಲ್ಲಿ. ನಾನು ತರಿಸ್ಕೊಂಡು ಇದರಲ್ಲಿ ಆರ್ಗನೈಸ್ ಮಾಡಿಟ್ಟಿರ್ತೀನಿ. ನೋಡಿ ಈ ಥರ ಸೆಟ್ಗಳನ್ನ ಈ ಥರ ಆರ್ಗನೈಸ್ ಮಾಡಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಆವಾಗ ನಿಮಗೆ ಜ್ಯುವೆಲ್ಸ್ ಹಾಳಾಗಲ್ಲ, ಕಲರ್ ಫೇಡ್ ಆಗಲ್ಲ. ಆ್ಯಂಡ್ ಮತ್ತು ಸಪ್ರೇಟಾಗಿ ಇರೋದ್ರಿಂದ ನಿಮ್ಗೆ ಬೇಕಾದಾಗ ಈಸಿಯಾಗಿ ನೀವು ಅದನ್ನು ಎತ್ಕೊಳ್ಬೋದು. ಅದ್ರ ಜೊತೆಗೇ ಓಲೆನ ಸೆಟ್ ಮಾಡಿ ಹಾಕಿ ಇಟ್ಟಿದ್ದೀನಿ. ಕೆಲವು ಇನ್ನೂ ಆರ್ಗನೈಸ್ ಮಾಡಬೇಕು. ಸೊ ಕೆಲವು ಮಾತ್ರ ಹೊಸದು ಮಾತ್ರ ಸೆಟ್ ಮಾಡಿ ಓಲೆ ವಿತ್ ಸೆಟ್ ಈ ಥರ ಹಾಕಿ ಇಟ್ಕೊಂಡಿದ್ದೀನಿ. ಇದ್ರ ಲಿಂಕು ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದು ಕೂಡ ನಾನು ವೇರ್ ಮಾಡಿದ್ದೀನಿ ನನ್ನ ಬರ್ಡೇ ಟೈಮಲ್ಲಿ. ಹಾಕಿದ್ದೆ ಇದನ್ನು ಗ್ರೀನ್ ಸ್ಯಾರಿಗೆ ಮ್ಯಾಚ್ ಮಾಡಿಬಿಟ್ಟು. ಸೆಟ್ ಈ ಥರ ಬರುತ್ತೆ. ಒಲೆ ಈ ಡಿಸೈನಲ್ಲಿದೆ. ಈಗ ಹಾಕ್ಬಿಟ್ಟು ತೋರಿಸ್ತೀನಿ. ಇದು ಮೀಶೋಲ್ಲೇ ತೊಗೊಂಡಿದ್ದು. ಸೊ ಇದನ್ನು ಈ ಥರನಾದರೂ ವೇರ್ ಮಾಡ್ಬೋದು, ಇಲ್ಲ ಫುಲ್ ಕತ್ತಿಗೆ ವೇರ್ ಮಾಡ್ಬೋದು. ಸೊ ನಾನು ಈ ಥರನೇ ವೇರ್ ಮಾಡ್ತೀನಿ. ಒಲೆ ವೆರಿ ಬ್ಯೂಟಿಫುಲ್ ಸೆಟ್. ನೀವು ನಂಬಲ್ಲ, ತುಂಬ ಕಮ್ಮಿ ರೇಟ್ಗೆ ಒಳ್ಳೆ ಜ್ಯುವೆಲ್ಸ್ ಸಿಗುತ್ತೆ ಮೀಶೋಲ್ಲಿ. ಸುಮಾರು ಜನ ಕೇಳ್ತಾ ಇರ್ತೀರ, ನನ್ನ ಫ್ರೆಂಡ್ಸು ಎಲ್ಲ ಕೇಳ್ತಿರ್ತಾರೆ, ಎಲ್ಲಿ ತಗೋತೀಯ ಓಲೆ ಎಲ್ಲ ಚೆನ್ನಾಗಿರುತ್ತೆ ಹಾಕಿರೋದು ಅಂತ. ಸೊ ಮೀಶೋ ಅಲ್ಲೇ ತಗೊಳ್ಳೋದು ನಾನು ಆಲ್ಮೋಸ್ಟು. ಮತ್ತು ಎಲ್ಲಾದರೂ ಹೋದಾಗ ಕಣ್ಣಿಗೆ ಇಷ್ಟ ಆಗಿದ್ದನ್ನ ತಗೊಳ್ತಾ ಇರ್ತೀನಿ. ಹೆಚ್ಚಾಗಿ ಈ ಥರ ಜ್ಯುವೆಲ್ಸ್ ಆರ್ಡ್ರ್ ಮಾಡೋದು ನಾನು ಮೀಶೋ ಅಲ್ಲೇ. ಮೀಶೋ ಬಿಟ್ಟರೆ ಇನ್ನೆಲ್ಲ ತೊಗೊಳ್ಳಲ್ಲ. ಸೊ ಇದೊಂದು ಸೆಟ್ಟು. ಒಂದು ಸಲ ಆರ್ಗನೈಸರ್ ವಿಡಿಯೋ ಹಾಕ್ತೀನಿ, ನಾನು ಹೇಗೆ ಜ್ಯುವೆಲ್ಸ್ನ ಆರ್ಗನೈಸ್ ಮಾಡಿಟ್ಟಿರ್ತೀನಿ. ಬ್ಯಾಂಗಲ್ಸ್, ಇಯರಿಂಗ್ಸ್, ಸೆಟ್ಸು ಇದೆಲ್ಲ. ನೆಕ್ಸ್ಟು ದಿಸ್ ಈಸ್ ಮೈ ಫೇವ್ರೇಟು. ತುಂಬ ಸಿಂಪಲ್ ಆಗಿರೋವಂಥದ್ದು. ಮಂತ್ರ ಫ್ಯಾಷನಲ್ಲಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ನಾನಿದು. ಡ್ರೆಸ್ಸಿಗೆಲ್ಲ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡೆ. ತುಂಬ ಸಿಂಪಲ್ಲಾಗಿ ಚಿಕ್ಕ ಜ್ಯುವೆಲ್ರಿ. ಇದು ಓಲೆ ಬರಲ್ಲ, ಜಸ್ಟ್ ಸಿಂಗಲ್ ಪೀಸು. ತುಂಬ ಚೆನ್ನಾಗಿದೆ. ಮಂತ್ರ ಫ್ಯಾಷನ್ ಅವರು ಆನ್ಲೈನಲ್ಲಿ ನಾನು ತರಿಸ್ಕೊಂಡಿದ್ದು. ಇದು ನನ್ನ ಫೇವ್ರೇಟ್. ಸಿಂಪಲ್, ಇವೆಲ್ಲ ಡ್ರೆಸ್ ಮೇಲೂ ವೇರ್ ಮಾಡ್ಬೋದು. ಇದನ್ನು ಆಲ್ರೆಡಿ ತೋರಿಸಿದ್ದೀನಿ ನಾನು, ಯಾವುದೋ ವೀಡಿಯೋಲ್ಲಿ ತೋರಿಸಿರ್ತೀನಿ. ಬಟ್ ತುಂಬ ಚೆನ್ನಾಗಿದೆ. ಸಿಂಪಲಾಗಿ ಡ್ರೆಸ್ ಮೇಲೂ ವೇರ್ ಮಾಡ್ಬೋದು, ಸ್ಯಾರಿ ಮೇಲೂ ವೇರ್ ಮಾಡ್ಬೋದು, ಸಿಂಪಲ್ಲಾಗಿ ಕ್ಯಾರಿ ಮಾಡ್ಬೋದು. ಗೋಲ್ಡ್ ಟಚ್ ಕೊಡುತ್ತೆ. ಆ್ಯಂಡ್ ಇದು ಮೀಶೋಲ್ಲೇ ನಾನು ತೊಗೊಂಡಿದ್ದು, ಕಮ್ಮಿ ರೇಟ್ಗೆ ತೊಗೊಂಡಿರೋದು. ಇದು ಓಲೆ ಬರಲ್ಲ, ಸಿಂಗಲ್ ಪೀಸ್ ಇದು. ಇದು ಬೆಂಡ್ ಆಗಲ್ಲ, ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಅದೊಂದು ಡಿಸಪಾಯಿಂಟ್ ಆಯ್ತು ನನಗೆ. ಸ್ವಲ್ಪ ಬೆಂಡ್ ಆದರೆ ಚೆನ್ನಾಗಿರೋದು. ಒಂದು ಗೋಲ್ಡ್ ಟಚ್ ಕೊಡುತ್ತೆ ಇದು. ಇದಕ್ಕೆ ಓಲೆ ಬಂದು ಈ ಥರ ಇರುತ್ತೆ. ಆರ್ಟಿಫಿಷಿಯಲ್ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಅದ್ರಲ್ಲಿ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ದೂರದಿಂದ ನೋಡೋರಿಗೆ ಗೋಲ್ಡ್ ಪೀಸ್ ಥರನೇ ಕಾಣಿಸುತ್ತಿದ್ದು. ಈ ಥರ ಇರುತ್ತಿದ್ದು. ಈ ಓಲೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ಆ ಓಲೆ ಸೆಟ್ಟೇ ಇದು. ಓಲೆ ಹಾಕ್ಕೊಂಡಿದ್ದು ನೋಡಿದ್ದೀರಾ, ಬಟ್ ಸೆಟ್ ಹಾಕಿರಲಿಲ್ಲ, ಇದು ತಿರುಗುತ್ತೆ ಅಂತೇಳಿ. ನಂಗೆ ತುಂಬ ಇಷ್ಟ ಆದಂಥ ಸೆಟ್ ಇದು. ನೋಡಿ ಈ ಥರ ಇರುತ್ತೆ ಹಾಕಿದಾಗ. ಓಲೆ ತುಂಬ ಪುಟ್ಪುಟಾನಿ ಓಲೆ, ಚೆನ್ನಾಗಿರುತ್ತೆ. ಇದು ಕೂಡ ನಾನು ಮೀಶೋಲ್ಲೇ ತೊಗೊಂಡಿದ್ದು. ಸೊ ಐ ಲವ್ ಆರ್ಟಿಫಿಷಿಯಲ್ ಜ್ಯುವೆಲ್ಲರ್ಸ್. ನನಗೆ ತುಂಬ ಐ ಲೈಕ್ ಇಟ್. ತುಂಬ 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 ಇಷ್ಟ. ನಂಗೆ ಗೋಲ್ಡ್ ಹುಚ್ಚಿಲ್ಲ ನನಗೆ, ಬಟ್ ಆರ್ಟಿಫಿಷಿಯಲ್ ಹುಚ್ಚು ಜಾಸ್ತಿ. ನಾನು ಜಾಸ್ತಿ ವೇರ್ ಮಾಡೋದೆ ಆರ್ಟಿಫಿಷಿಯಲ್. ಏನೋ ಒಂಥರ ಖುಷಿ ನನಗೆ. ಆರ್ಟಿಫಿಷಿಯಲ್ ಜ್ಯುವೆಲ್ರಿ, ಸೀರೆ,
ಒಳ್ಳೊಳ್ಳೆ ಸೀರೆ ಹಾಕೋದು, ಜ್ಯುವೆಲ್ಸ್ ಹಾಕೋದು, ಇದೆಲ್ಲ ಒಂಥರ ಕ್ರೇಜ್ ನನಗೆ. ಸ್ಟೋನ್ಸ್ ಬರುತ್ತೆ ಸಖತ್ತಾಗಿದೆ, ವೈಟ್ ಸ್ಟೋನು, ಗ್ರೀನು ಮತ್ತು ರೆಡ್, ಕೆಳಗಡೆ ಗೋಲ್ಡ್ ಬೀಡ್ಸ್ ಥರ. ಲಾಸ್ಟ್ ಒನ್ ಮೋಸ್ಟ್ ಫೇವ್ರೆಟ್, ಇದನ್ನು ನೋಡಿ ಸುಮಾರು ಜನ ಕೂಡ ತರಿಸ್ಕೊಂಡ್ರು ವಾಪಸ್ಸು, ನನ್ನ ಕಲೀಗ್ಸ್ ಎಲ್ಲ. ಮುತ್ತಿನ ಸರ, ಇದು ತುಂಬ ಕಮ್ಮಿ ರೇಟ್, ಇದನ್ನು ತೋರಿಸಿದ್ದೀನಿ ನಿಮ್ಗೆ ವಿಡಿಯೋ ಅಲ್ಲಿ. ಬಟ್ ಇದಕ್ಕೆ ಯಾವುದೇ ರೀತಿ ಓಲೆ ಬಂದಿಲ್ಲ, ಬರೀ ಸೆಟ್ ಮಾತ್ರ. ಓಲೆ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ತಾ ಇರ್ತೀನಿ ನೋಡಿ, ಈ ಥರ ಓಲೆ ಹಾಕಿದಾಗ ಸೂಟ್ ಆಗುತ್ತೆ ಇದಕ್ಕೆ. ಸೊ ಮಿಕ್ಸ್ ಮ್ಯಾಚ್ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟ್. ಹಾಗಾಗಿ ಮಾಡ್ತೀನಿ ಅವೆಲ್ಲ. ಒಂದೇ ಸೀರೆಗೆ ಬ್ಲೌಸ್ಗಳು ಮ್ಯಾಚ್ ಮಾಡೋದು, ಅಥವಾ ಒಂದು ಬ್ಲೌಸ್ಗೆ 10 ಸೀರೆ ಮ್ಯಾಚ್ ಮಾಡೋದು, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ ನನಗೆ. ಹಾಗಾಗಿ ಸ್ಟೈಲ್ನ ಕ್ರಿಯೇಟ್ ಮಾಡ್ತೀನಿ. ಇದೊಂದು ಸೆಟ್ಟು, ಇದು ಮೀಶೋಲ್ಲೇ ತೊಗೊಂಡಿದ್ದು. ಇದಿಷ್ಟು ನಾನು ರೀಸೆಂಟಾಗಿ ಮೀಶೋಲ್ಲಿ ಬೈ ಮಾಡಿರೋಂಥ ಜ್ಯುವೆಲ್ಸ್ ಇವೆಲ್ಲ. ಸೊ ತೋರಿಸಿದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು, ಇಷ್ಟು ಸೆಟ್ಗಳಲ್ಲಿ ನಿಮ್ಗೆ ಯಾವ ನೆಕ್ ಪೀಸ್ ಇಷ್ಟ ಆಯಿತು, ಯಾವ ಜ್ಯುವೆಲ್ಸ್ ಇಷ್ಟ ಆಯಿತು ಅಂತೇಳಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ವಿಡಿಯೋದು ಜ್ಯುವೆಲ್ಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಸ್ವಲ್ಪ ನಿಧಾನಕ್ಕೆ ಹಾಕ್ತೀನಿ, ಬೇಜಾರು ಮಾಡ್ಕೊಬೇಡಿ. ಚೆಕ್ ಮಾಡಿ ನೀವು ಈ ವಿಡಿಯೋ ನೋಡಾದ್ಮೇಲೆ. ಸೊ ಅಲ್ಲಿ ನಿಮಗೆ ಲಿಂಕ್ಸ್ ಇರುತ್ತೆ, ಓಕೆನಾ. ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.